ಅದಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ತೆ. ನಮ್ಮ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಳ್ತಾ ಇದೀವಿ. ಟಾಪಿಕ್ ಅನ್ನೋದಕ್ಕಿಂತ ಪಾರ್ಟ್, ಈ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2 ಅನ್ನೋ ಒಂದು ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಇರುವಂಥ ಒಂದು ಸೆಪ್ರೇಟ್ ಸಬ್ ಪಾರ್ಟ್ ಯಾವುದಪ್ಪ ಅಂದರೆ ಕ್ಯಾಶ್ ಬುಕ್. ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನ್ದು ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಪರ್ಚೇಸ್ ರಿಟರ್ನ್ ಅಂದರೆ ಪರ್ಚೇಸ್ ಅಂದ್ರೇನು, ಪರ್ಚೇಸ್ ರಿಟರ್ನ್ ಅಂದ್ರೇನು, ಸೇಲ್ಸ್ ರಿಟರ್ನ್ ಬಗ್ಗೆ ತಿಳ್ಕೊಂಡ್ವಿ. ಅದರ 6 ಮಾರ್ಕ್ಸ್ ಪ್ರಾಬ್ಲಮ್ನ ಕೂಡ ನೋಡಿದ್ವಿ. ಇನ್ನು 12 ಮಾರ್ಕ್ಸ್ ಪ್ರಾಬ್ಲಮ್ನ ಏನು ಮಾಡ್ತಿದ್ದೀಪ್ಪ ಅಂದರೆ ನೆಕ್ಸ್ಟ್ ನೋಡ್ತಾ ಇದೀವಿ. ಫಸ್ಟ್ ನಮಗೆ ಮಿಡ್ ಟರ್ಮ್ಗೆ ಇಂಪಾರ್ಟೆಂಟ್ ಆಗಿರೋದು ಕ್ಯಾಶ್ ಬುಕ್ಕು. ಆ ಕ್ಯಾಶ್ ಬುಕ್ನ ನೋಡಿಕೊಂಡು, ಕ್ಯಾಶ್ ಬುಕ್ಕಲ್ಲಿ 12 ಮಾರ್ಕ್ಸ್ನ ನೋಡಿಕೊಂಡು ಆಮೇಲೆ 12 ಮಾರ್ಕ್ಸ್ ಎಲ್ಲಿಗೆ ಬರೋಣ, ಪರ್ಚೇಸ್ ಸಬ್ಸಿಡಿ ಬುಕ್ ಫಸ್ಟ್ 4 ಬುಕ್ಸು ಅದನ್ನು ನೋಡೋಣ. ಸೊ ಇವಾಗ ಏನು ಮಾಡೋಣ ವಿದ್ಯಾರ್ಥಿಗಳೇ, ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ. ಹೆಡ್ಡಿಂಗ್ ಹಾಕಿ ಎಲ್ಲರೂ ಕ್ಯಾಶ್ ಬುಕ್, ಮತ್ತು ಸಬ್ ಹೆಡ್ಡಿಂಗ್ ಹಾಕ್ರಿ ಇಂಟ್ರೊಡಕ್ಷನ್. ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ comma, whether big or small, every business organization, whether big or small, maintain MAINTAINS, maintains various books of account, maintain various books of accounts to record transactions, comma, full stop. One of such books is called cash book. Cash book, full stop. Since cash transactions from major portion, cash transaction from form major portion, PORTION, major portion, MAJOR, major portion, full stop, comma. It is necessary to maintain necessary to maintain maintain a separate book to record all such transactions, full stop. Continue. Cash transactions include receipt of the cash. Cash transaction include receipt of cash from various various sources, sources, and payment of cash, various sources and payment of cash to different aspect, meaning ಬರ್ಕೊಳ್ಳಿ. meaning cash book is a subsidiary book.
cash book is a subsidiary book in which it is used for recording which all cash in which all cash receipt in which all cash transactions in which all cash transactions all cash receipt or cash payments all cash receipt and cash payments cash receipts and cash payments are recorded in a chronological order as and when they take place Cash book is a subsidiary book which all cash receipts and cash payments are recorded in a chronological order as and when they take place ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಾವು ಕ್ಯಾಶ್ ಬುಕ್ ಅಂದ್ರೇನು ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ನಾವು ಏನು ಮಾಡಿದ್ವಿಪ್ಪ ಅಂದರೆ ಏನು ಮಾಡಿದ್ವಿ, ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್ ಮತ್ತು ಸೇಲ್ಸ್ ರಿಟರ್ನ್ ಬುಕ್, ಈ 4 ಬುಕ್ಗಳನ್ನ ನೋಡಿದ್ವಿ. ಇದು ಒಂದು ಭಾಗ. ಇನ್ನು ಇಲ್ಲಿದ್ದ ಒಂದು ಸೆಪ್ರೇಟ್ ಭಾಗ ಯಾವುದಪ್ಪ ಅಂದರೆ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ದಾಗ ಮತ್ತು ಸೆಪ್ರೇಟ್ 3 ಬುಕ್ಸ್ಗಳು ಬರ್ತಾವ. ಒಂದು ಸಿಂಪಲ್ ಕ್ಯಾಶ್ ಬುಕ್, ಸಾರಿ ಪೆಟ್ಟಿ ಕ್ಯಾಶ್ ಬುಕ್, ಸಿಂಪಲ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್. ಪೆಟ್ಟಿ ಕ್ಯಾಶ್ ಬುಕ್, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್. ಮತ್ತು 3 ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಬರ್ತಾವ. ಮೊದಲು 4 ಇತ್ತು. ಯಾವುದಿತ್ತು? ಪೆಟ್ಟಿ ಕ್ಯಾಶ್ ಬುಕ್, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್, ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ ಇತ್ತು. ಅದನ್ನು ಕ್ಯಾನ್ಸಲ್ ಮಾಡಿದಾರೆ. ಈಗ ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಏನು ಮಾಡಿದಾರಪ್ಪ ಅಂದರೆ ಇಟ್ಕೊಂಡಿದ್ದಾರೆ. ಸೊ ಏನು ಮಾಡೋಣಪ್ಪ ಅಂದ್ರೆ ನಾವೀಗ ಫಸ್ಟ್ ಕ್ಯಾಶ್ ಬುಕ್ ಅಂದರೆ ಅಂತ ತಿಳ್ಕೊಂಡು ನೋಡಿ ವಿದ್ಯಾರ್ಥಿಗಳು ಏನು ಮಾಡ್ತಿದ್ವಿ, ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಏನು ಮಾಡ್ತಿದ್ವಿ, ಎಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರಿತಿದ್ವಿ, ಉದ್ರಿ ಟ್ರಾನ್ಸಾಕ್ಷನ್ ಬರಿತಿದ್ವಿ. ಟ್ರಾನ್ಸಾಕ್ಷನ್ಸಲ್ಲಿ 2 ಟೈಪ್ ಆಫ್ ಟ್ರಾನ್ಸಾಕ್ಷನ್ ಬರ್ತವೆ, ನೆನಪಿದೆಯಲ್ಲ ನಿಮಗೆ? ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ವಹಿವಾಟು. ಟ್ರಾನ್ಸಾಕ್ಷನ್ಗಳಲ್ಲಿ 2 ಟೈಪ್ ಆಫ್ ಟ್ರಾನ್ಸಾಕ್ಷನ್ ಬರ್ತವೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಯಾವುದು? ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಇನ್ನೊಂದು ಯಾವುದು? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಂದ್ರೆ ಏನು, ಕ್ರೆಡಿಟ್ ಅಂದ್ರೆ ಏನು? ಕ್ಯಾಶ್ ಅಂದರೆ ಹಣ ಕೊಟ್ಟು ತೆಗೆದುಕೊಂಡು ಹೋಗೋದು, ಹಣ ಇಸ್ಕೊಂಡು ವಸ್ತುವನ್ನ ಕೊಡೋದು. ಈಗ ಸೇಲ್ಸ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಇಸ್ಕೊಂಡು ವಸ್ತುವನ್ನ ಮಾರಾಟ ಮಾಡೋದು, ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಅದೇ ಒಂದು ವೇಳೆ ನೀವು ವಸ್ತುವನ್ನ ಮಾರಾಟ ಮಾಡಿದರೆ ಹಣ ನೀವು ತೊಗೊಂಡಿಲ್ಲ, ಸೊ ಅದೇನು? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಉದ್ದರಿ ಮಾರಾಟ, ಇದು ಹಣದ ಮಾರಾಟ, ನಗದು ಮಾರಾಟ. ಹಣದ ಮಾರಾಟ ಅನ್ನಲ್ಲ, ನಗದು ಮಾರಾಟ, ಇದು ಉದ್ದರಿ ಮಾರಾಟ. ಟ್ರಾನ್ಸಾಕ್ಷನ್ಸಲ್ಲಿ 2 ಪ್ರಕಾರದ ಟ್ರಾನ್ಸಾಕ್ಷನ್ ಬರ್ತವೆ. ಈ ಎಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನ ಎಲ್ಲಿ ಬರೀತಾರಪ್ಪ ಅಂದರೆ, ಎಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂದರೆ ಪರ್ಚೇಸ್ ಬುಕ್ 1, ನಂಬರ್ 2 ಸೇಲ್ಸ್ ಬುಕ್, ನಂಬರ್ 3 ಪರ್ಚೇಸ್ ರಿಟರ್ನ್ ಬುಕ್, ನಂಬರ್ 4 ಸೇಲ್ಸ್ ರಿಟರ್ನ್ ಬುಕ್. ಈ 4 ಬುಕ್ಗಳಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನ ಮೇಂಟೈನ್ ಮಾಡ್ತಾರೆ. ಈ ಕ್ಯಾಶ್ ಬುಕ್ಕಲ್ಲಿ ಇವುಗಳನ್ನ ಮೇಂಟೈನ್ ಮಾಡಲ್ಲ. ಈಗ ಕ್ಯಾಶ್ ಬುಕ್ಕಲ್ಲಿಗೆ ಬರೋಣ. ನಾವು ಯಾವ್ದು ಕಲಿತಾ ಇದ್ದೀವಿ ಈಗ? ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ಏನೇನ ಮೇಂಟೈನ್ ಮಾಡ್ತಾರೆ ಅಂದರೆ, ಕ್ಯಾಶ್ ಬಂದಿದ್ದು, ಕ್ಯಾಶ್ ರಿಸೀವ್ಡ್, ಕ್ಯಾಶ್ ಪೇಡ. ಸರ್ ಏನು ಸರ್ ಅರ್ಥ ಆಗಲಿಲ್ಲ? ಕ್ಯಾಶ್ ರಿಸೀವ್ಡ, ಕ್ಯಾಶ್ ಪೇಡ. ಇಲ್ಲಿ ಏನಾಗ್ತಿತ್ತು? ಉದ್ರಿ ಮಾರಾಟ, ಉದ್ರಿ ಖರೀದಿನ ಇಲ್ಲಿ ಬರ್ತಿದ್ವಿ. ಅದೇ ಹಣ ಕೊಟ್ಟು, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡಿ, ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್, ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ಇದೆ, ಎಲ್ಲಿ ಮೇಂಟೈನ್ ಮಾಡ್ತೀವಿ? ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ಇದೆ, ಎಲ್ಲಿ ಮೇಂಟೈನ್ ಮಾಡ್ತೀವಿ? ಕ್ಯಾಶ್ ಬುಕ್. ಅದೇ ಗೂಡ್ಸ್ ಪರ್ಚೇಸ್ ಫ್ರಮ್ ಅಮರ್ ಆನ್ ಕ್ರೆಡಿಟ್ ಇತ್ತಂದರೆ ಪರ್ಚೇಸ್ ಬುಕ್ಕಲ್ಲಿ ಮಾಡ್ತೀವಿ. ಸೊ ಅರ್ಥ ಆಗ್ತಿದೆಯಾ? ಉದ್ರಿ ಆಗಿದ್ದು ಎಲ್ಲ ಎಲ್ಲಿ ಬರಿತಾ ಇದ್ದೀವಿ? ಈ 4 ಬುಕ್ಕಲ್ಲಿ ಬರಿತಾ ಇದ್ದೀವಿ. ಕ್ಯಾಶ್ದಲ್ಲಿ ಇರುವಂಥ ಟ್ರಾನ್ಸಾಕ್ಷನ್ಗಳನ್ನ ಎಲ್ಲಿ ಬರಿತಿದ್ವಿ? ಕ್ಯಾಶ್ ಬುಕ್ಕಲ್ಲಿ ಬರಿತಾ ಇದ್ವಿ. ಅರ್ಥ ಆಗ್ತಿದೆಯಲ್ಲ?
ಸೊ ಎರಡು ಭಾಗನ ಮಾಡಿದ್ದಾರೆ, ಒಂದು ಉದ್ರಿ ಟ್ರಾನ್ಸಾಕ್ಷನ್ಗಳು, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್. ಈಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು, ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ, ಇಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಬರೀತೀವಿ ಅಂತ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ಈಗ ನೆಕ್ಸ್ಟ್ ನೋಡೋಣ, ಕ್ಯಾಶ್ ಬುಕ್ದು ಕಂಡೀಷನ್ ಏನು. ಕಂಡೀಷನ್ ನಂಬರ್ 1 ಏನು ಹೇಳಿದೆ, ಕ್ಯಾಶ್ ಮೇಂಟೈನ್ ಮಾಡಬೇಕು. ಒಂದೇದು ಕ್ಯಾಶ್ ಟ್ರಾನ್ಸಾಕ್ಷನ್ ಬರೀಬೇಕು. ಎರಡನೇ ಕಂಡೀಷನ್ ಏನಪ್ಪ ಅಂದರೆ ಆಲ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆಲ್ ಅಸೆಟ್ಸ್ಗಳನ್ನ ಪರ್ಚೇಸ್ ಮತ್ತು ಸೇಲ್ಸ್ಗಳನ್ನ ಇಲ್ಲಿ ಬರೀಬೇಕು. ಆಲ್ ಅಸೆಟ್ಸ್ ಮತ್ತು ಅಸೆಟ್ನ ಪರ್ಚೇಸ್ ಮಾಡಿದ್ರು ಇಲ್ಲೇ ಬರೀಬೇಕು, ಸೇಲ್ಸ್ ಮಾಡಿದ್ರು ಇಲ್ಲೇ ಬರೀಬೇಕು. ಅಲ್ಲೇ ಬರ್ತಿದ್ವಾ, ಇರಲಿಲ್ಲ. ಇಲ್ಲೇ ನಂಬರ್ 3 ಏನಪ್ಪ ಅಂದರೆ ಸ್ಟೇಷ್ನರಿ ಪರ್ಚೇಸ್ ಕೂಡ ಇಲ್ಲೇ ಬರುತ್ತೆ. ಬಟ್ ನಂಬರ್ 4 ಏನಂತೆ ಡು ನಾಟ್ ಎಂಟ್ರಿ ಅಥವಾ ಡು ನಾಟ್ ಟೇಕ್ ಯಾವುದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇಲ್ಲಿ ಯಾವುದೇ ರೀತಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಎಲ್ಲ ಬರೆಯಲ್ಲ. ಇವು ಟ್ರಾನ್ಸಾಕ್ಷನ್ ಇಲ್ಲಿ ಬರೀಬಾರ್ದು, ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲಿ ಬರೀಬಾರ್ದು. ಈ 4 ಕಂಡೀಷನ್ಗಳನ್ನು ಕೂಡ ನಿಮಗೆ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಕ್ಯಾಶ್ ಬುಕ್, ಕ್ಯಾಶ್ ಅಂದರೆ ಹಣ ಬಂದಿದ್ದನ್ನು ಬರೆಯೋದು, ಹಣ ಹೋಗಿದ್ದನ್ನು ಬರೆಯೋದು. ಹಣ ಬಂತು ಅಂದರೆ ಯಾವ ಸೈಡ್ ಬರೀಬೇಕು, ಒಂದು ಕ್ಯಾಶ್ ಬುಕ್ದು ಒಂದು ಫಾರ್ಮ್ಯಾಟ್ ಇರುತ್ತೆ, ಈ ರೀತಿ ಫಾರ್ಮ್ಯಾಟ್ ಇರುತ್ತೆ. ಓಕೆ, 2 ಭಾಗ ಮಾಡಿರ್ತಾರೆ. ಸಿಂಪಲ್ ಫಾರ್ಮ್ಯಾಟ್ ಹೇಳ್ತಾ ಇದ್ದೀನಿ. ಇದು ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ಕು, ಇದು ಕ್ರೆಡಿಟ್ ಸೈಡ್ ಇದೆ, ಇದು ಡೆಬಿಟ್ ಸೈಡ್ ಇದೆ. ತಿಳ್ಕೊಳ್ಳಿ, ನಮ್ಮದು ಕ್ಯಾಶ್ ಬುಕ್ಕನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ಕ್ಯಾಶ್ ಬುಕ್. ಹಣ ಬಂತು ಅಂದರೆ ಎಲ್ಲಿ ಬರೀಬೇಕು, ಹಣ ಹೋಯಿತು ಅಂದರೆ ಎಲ್ಲಿ ಬರೀಬೇಕು ಅರ್ಥ ಮಾಡ್ಕೊಳ್ಳಿ. ನಮಗೇನಾದರೂ ದುಡ್ಡು ಬಂತಂದರೆ ಡೆಬಿಟ್ ಸೈಡ್ ಬರೀಬೇಕು. ಎಲ್ಲಿ ಬರೀಬೇಕು, ಡೆಬಿಟ್ ಸೈಡ್. ಅದು ಹಣ ಇರಬೇಕು. ಚೆಕ್ ಇದ್ರೂ ನಡೀತೆ, ಆದರೆ ಹಣ ಬಂದದನ್ನು ಡೆಬಿಟ್ ಸೈಡ್ ಬರೀಬೇಕು. ನಾವು ಹಣ ಏನಾದರೂ ಕೊಟ್ಟಿದ್ವಿ ಅಂದರೆ, ಯಾರಿಗಾದರೂ ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರಿ ಕೊಡ್ತೀವಿ, ರೆಂಟ್ ಕೊಡ್ತೀವಿ, ವೇಜಸ್ ಕೊಡ್ತೀವಿ, ಅದು ಎಲ್ಲಿ ಬರೀಬೇಕು, ಕ್ರೆಡಿಟ್ ಸೈಡ್. ಅಂಡರ್ಸ್ಟ್ಯಾಂಡ್? 2 ಭಾಗನ ಮಾಡ್ತಾ ಇದ್ದೀವಿ. ಇದು ಯಾವ ಭಾಗ, ಡೆಬಿಟ್ ಸೈಡ್. ಇದು ಯಾವ ಭಾಗ, ಕ್ರೆಡಿಟ್ ಸೈಡ್. ಹಣ ಬಂತು ಅಂದರೆ ಎಲ್ಲಿ ಬರೀತೀರಾ, ಹಣ ನಮಗೆ ಬರ್ತಾ ಇದೆ ಎಲ್ಲಿ ಬರೀಬೇಕು, ಡೆಬಿಟ್ ಸೈಡ್. ಈ ಡೆಬಿಟ್ ಸೈಡ್ಗೆ ಹೆಡ್ಡಿಂಗ್ ಏನಂತ ಬರಿತೀವಪ್ಪ ಅಂದರೆ ಕ್ಯಾಶ್ ಪೇಮೆಂಟ್ ಕ್ಯಾಶ್ ರಿಸಿಪ್ಟ್ ಅಂತ ಬರಿತೀವಿ. ಈ ಡೆಬಿಟ್ ಸೈಡ್ಗೆ ಏನಂತ ಕರಿತೀವಿ, ಕ್ಯಾಶ್ ರಿಸಿಪ್ಟ್. ನಾವು ಹಣ ಕೊಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಪೇಮೆಂಟ್. ಇದೇ ಮೀನಿಂಗಲ್ಲೇ ಕೊಟ್ಟಿದ್ದಾರೆ ನೋಡಿ, ಅರ್ಥ ಆಗ್ತಿದೆ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನಮಗೆ ಹಣ ಬಂದರೆ, ದುಡ್ಡು ಬಂದರೆ ಎಲ್ಲಿ ಬರೀಬೇಕು, ಡೆಬಿಟ್ ಸೈಡು. ಅದಕ್ಕೆ ಏನಂತ ಕರಿತೀವಿ, ಕ್ಯಾಶ್ ರಿಸಿಪ್ಟಲ್ಲಿ ಬರಿತೀವಿ. ಒಂದು ವೇಳೆ ಹಣನ ಕೊಟ್ವಿ ಅಂದರೆ, ದುಡ್ಡು ಕೊಟ್ವಿ ಅಂದರೆ, ವಿ ಹ್ಯಾವ್ ಟು ಪೇಡ್ ಸಮ್ ಆಫ್ ದಿ ಮನಿ ಟು ಅದರ್ಸ್. ದ್ಯಾಟ್ ಟೈಮ್ ವಿ ಹ್ಯಾವ್ ಟು ರೆಕಾರ್ಡೆಡ್ ದ್ಯಾಟ್ ಟ್ರಾನ್ಸಾಕ್ಷನ್ ಇನ್ ಟು ದಿ ವಿಚ್ ಸೈಡ್, ಕ್ರೆಡಿಟ್ ಸೈಡ್. ಅಂಡರ್ಸ್ಟ್ಯಾಂಡ್? ಸೊ 2 ಪ್ರಕಾರದ ಹೆಡ್ಡಿಂಗ್ಸ್ಗಳು ಬರ್ತವೆ. ಆ ಹೆಡ್ಡಿಂಗ್ನು ಕೂಡ ಮೀನಿಂಗಲ್ಲಿ ಕೊಟ್ಟಿದ್ದಾರೆ. ದೇರ್ ಫೋರ್ ದ ಕ್ಯಾಶ್ ಬುಕ್ ಈಸ್ ಎ ಸಬ್ಸಿಡರಿ ಬುಕ್. ರೈಟ್ ಆರ್ ರಾಂಗ್? ಕ್ಯಾಶ್ ಬುಕ್ ಈಸ್ ಎ ಸಬ್ಸಿಡರಿ ಬುಕ್. ರೈಟ್ ಆರ್ ರಾಂಗ್? ವೈ? ಯಾಕೆ? ದಿಸ್ ಈಸ್ ಆಲ್ಸೋ ದ ಪಾರ್ಟ್ ಆಫ್ ದಿ ಕ್ಯಾಶ್ ಬುಕ್. ಇದು ಕೂಡ ಒಂದು ಪಾರ್ಟ್ ಆಫ್ ದಿ ಕ್ಯಾಶ್ ಬುಕ್. 8 ಪ್ರಕಾರದ ಪಾರ್ಟ್ ಆಫ್ ದಿ ಸಬ್ಸಿಡರಿ ಬುಕ್. 8 ಪ್ರಕಾರದ ಸಬ್ಸಿಡರಿ ಬುಕ್ಸ್ ಬರ್ತವೆ. ಅದರಲ್ಲಿ ನಂಬರ್ 5 ಯಾವುದು, ಕ್ಯಾಶ್ ಬುಕ್. Therefore, cash book is a subsidiary book in which all cash receipt, cash payments are recorded. ಎಲ್ಲಿ ರೆಕಾರ್ಡ್ ಮಾಡ್ತಾರೆ, ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾರೆ ಇನ್ ಅ ಕ್ರೋನೋಲಾಜಿಕಲ್ ಆರ್ಡರ್. ಸರ್ ಹಾಗಾದರೆ ಕ್ರೋನೋಲಾಜಿಕಲ್ ಆರ್ಡರ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಕ್ರೋನೋಲಾಜಿಕಲ್? ಏರಿಕೆ ಕ್ರಮ. ಕನ್ನಡದಲ್ಲಿ ಏನಂತ ಕರಿತೀವಿ, ಕ್ರೋನೋಲಾಜಿಕಲ್ಗೆ ಏರಿಕೆ ಕ್ರಮ. 1 ಆಗನ ಎಷ್ಟು ಬರುತ್ತೆ, 2. ಈಗ 1 ಬರಿತೀವಿ, ನೆಕ್ಸ್ಟು 3 ಬರೆಯೋಕ್ಕಾಗತ್ತಾ? ಅಥವಾ ನೆಕ್ಸ್ಟು 5 ಬರಿತೀವಿ, ಮತ್ತೆ 2 ಬರುತ್ತಾ? ಸೊ ಏನಾಗ್ತೀವಿ, ಕ್ರೋನಾಲಜಿಕಲ್ ಅಂದರೆ 1 2 3 4 5 6 ಏರಿಕೆ ಆಗ್ತಿದೆಯಾ? 1ರಿಂದ ಏರಿಕೆ ಆಗ್ತಿದೆ ತಾನೆ. ಸೊ ಅದಕ್ಕಾಗಿ ಕ್ರೋನೋಲಾಜಿಕಲ್ ಆರ್ಡರ್ ಆ್ಯಸ್ ಆ್ಯಂಡ್ ವೆನ್ ದೆ ಟೇಕ್ ಪ್ಲೇಸ್. ಅವ್ರು ಎಲ್ಲಿ ತೊಗೊಂಡಿರ್ತಾರೆ, ಯಾವ ಟೈಮ್ದಲ್ಲಿ ತೊಗೊಂಡಿರ್ತಾರೆ, ಯಾವ ಸಮಯದಲ್ಲಿ ತೊಗೊಂಡಿರ್ತಾರೆ, ಅದನ್ನು ಕ್ರೋನೋಲಾಜಿಕಲ್ ಆರ್ಡರಲ್ಲಿ ಬರಿತೀವಿ. ದಿಸ್ ಈಸ್ ಅ ಕ್ಯಾಶ್ ಬುಕ್. ಮೀನಿಂಗ್ ಕೂಡ ಆಯಿತು. ಸೊ ಕಂಡೀಷನ್ ಬರ್ಕೊಡ್ರಿ. ಕಂಡೀಷನ್ಸ್. Condition number 1, only cash transactions are recorded. Condition number 1, only cash transactions are recorded. Only cash transactions are recorded. Number 2, all assets purchased and asset sales. All asset purchased all asset purchased and asset sales are recorded. ARE.
All asset purchase and asset sales are recorded. Number 3, all stationery purchases all stationery purchases are recorded. All stationery purchases are recorded. Only cash transaction. Bracket ಒಳಗಡೆ only cash transaction. All stationery purchases recorded. In bracket ಒಳಗಡೆ only cash transactions. ಕ್ರೆಡಿಟ್ ಇತ್ತಂದರೆ ಎಲ್ಲಿ ಬರುತ್ತೆ? ಜರ್ನಲ್ ಪ್ರಾಪರ್ದಾಗ ಬರ್ತೈತೆ. ಸೇಮ್ ಅಲ್ಲಿ ಕೂಡ ಅಸೆಟ್ ಅಂತ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಕೂಡ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್. ಅಸೆಟಲ್ಲಿ ಅಸೆಟ್ ಸೇಲ್ಸ್ ಅಂತ ಬರ್ತಿದ್ದಲ್ಲ, ಅಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್. ನಂಬರ್ 4, ಡು ನಾಟ್ ರೆಕಾರ್ಡ್ ಯಾವುದು? ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡೋಂಗಿಲ್ಲ. ಡಿ ನಾಟ್ ರೆಕಾರ್ಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಡು ನಾಟ್ ರೆಕಾರ್ಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಹೆಡ್ಡಿಂಗ್ ಹಾಕಿ ಫೀಚರ್ಸ್, ಲಕ್ಷಣಗಳು. FEATURES ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಫೀಚರ್ಸ್ ಲಕ್ಷಣಗಳು. ನಂಬರ್ 1, ಕ್ಯಾಶ್ ಬುಕ್ನ ಲಕ್ಷಣ. ನೀವೇ ಹೇಳ್ತೀರಾ ಕ್ಯಾಶ್ ಬುಕ್ನ ಲಕ್ಷಣ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆರ್ ರೆಕಾರ್ಡೆಡ್. ಸೊ ಅದೇ ಬರಿಬೋದು. ದ ಫಸ್ಟ್ ಒನ್, ಕ್ಯಾಶ್ ಬುಕ್ ಈಸ್ ಎ ಒರಿಜಿನಲ್ ಆರ್ ಫಸ್ಟ್ ಎಂಟ್ರಿ ಬುಕ್. ಕ್ಯಾಶ್ ಬುಕ್ ಈಸ್ ಎ ಒರಿಜಿನಲ್ ಆರ್ ಫಸ್ಟ್ ಎಂಟ್ರಿ book. It is also called principal book ಅಂತ ಕರೀತಾರೆ. ನಂಬರ್ 2, it records only cash aspect of transaction. ಇದು ಫೀಚರ್ಸ್ ನಂಬರ್ 2. ಸೊ ನೆಕ್ಸ್ಟ್ ನಂಬರ್ 3, it is not a cash account. Number 3, it is not a cash account. It is a ledger account. It is a ledger account. LEDGER, ledger account, like a ledger account. All cash transactions are recorded chronological order. Transactions are recorded chronological order. ಸಾಕಿಷ್ಟೇ 4. ಇನ್ನು ತುಂಬ ಇದ್ದಾವೆ, 9 ಇದಾವೆ. ಸಾಕು, ನಾನು 4 ಬರ್ಸಿದ್ದೀನಿ. ಸೊ ಸಿಂಪಲ್ ಇಂಪಾರ್ಟೆಂಟ್ ಇರುವಂಥ ಬರ್ಸಿದ್ದೀನಿ. ಕ್ಯಾಶ್ ಬುಕ್ ಇಸ್ ಎ ಒರಿಜಿನಲ್ ಅವ್ರ ಫಸ್ಟ್ ಎಂಟ್ರಿ ಬುಕ್. ಫಸ್ಟ್ ಎಂಟ್ರಿನ ಇಲ್ಲ, ಯಾಕಂದರೆ ಇದೊಂದು ಸಬ್ಸಿಡಿ ಬುಕ್ ಆಗಿರೋ ಕಾರಣಕ್ಕಾಗಿ ನಾವು ಎಂಟ್ರಿಗಳನ್ನ ಸೀದಾ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಅದಕ್ಕಾಗಿ ಇದು ಕೂಡ ಒಂದು ಟೈಪ್ ಆಫ್ ಜರ್ನಲ್ ಅನ್ಬೋದು. ಇಟ್ ಈಸ್ ಅ ಫಸ್ಟ್ ಅವ್ರ ಒರಿಜಿನಲ್ ಎಂಟ್ರಿ ಅಂತ ಕರಿಬೋದು. ನಂಬರ್ 2, ಇಟ್ ಈಸ್ ಅ ರೆಕಾರ್ಡೆಡ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ಬರ್ತೀವಿ, ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರೆಯಂಗಿಲ್ಲ. ನೆಕ್ಸ್ಟ್ ನಂಬರ್ 3, ಇಟ್ ಈಸ್ ನಾಟ್ ಎ ಕ್ಯಾಶ್ ಅಕೌಂಟ್, ಇಟ್ ಈಸ್ ಲೈಕ್ ಎ ಲೆಜರ್ ಅಕೌಂಟ್. ಇದು ಕ್ಯಾಶ್ ಅಕೌಂಟ್ ಅಂತ ನಾವು ಟ್ರೀಟ್ ಮಾಡಲ್ಲ, ಇದು ಒಂದು ಟೈಪ್ ಆಫ್ ಲೆಜರ್ ಅಕೌಂಟ್ ಅಂತ ಇರುತ್ತೆ. ನಂಬರ್ 4, ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ರೋನಾಲಜಿಕಲ್ ಆರ್ಡರ್. ಏರಿಕೆ ಕ್ರಮದಲ್ಲಿ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡ್ತೀವಿ. ಇವೆಲ್ಲ ಕ್ಯಾಶ್ ಬುಕ್ನ ಲಕ್ಷಣಗಳು, ಫೀಚರ್ಸ್ಗಳು. ನೆಕ್ಸ್ಟ್ ಹೆಡಿಂಗ್ ಹಾಕ್ರಿ, ಟೈಪ್ಸ್ ಆಫ್ ಕ್ಯಾಶ್ ಬುಕ್. ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಿಲ್ ಬಿ ಕಮ್ಸ್ ಇನ್ ಯುವರ್ ಇನ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿನೇಷನಲ್ಲಿ ಬಂದೇ ಬರುತ್ತೆ. ಕ್ಯಾಶ್ ಬುಕ್ನ ಟೈಪ್ಸನ್ನು ಹೇಳ್ರಿ ಅಂತ ಕೇಳ್ತಾರವ್ರು. ಅವಾಗ ಏನು ಮಾಡ್ಬೇಕು, ನೀವು ಬರಿಬೇಕಾಗತ್ತೆ. ಟೈಪ್ಸ್ ಆಫ್ ಕ್ಯಾಶ್ ಬುಕ್. Types of cash book. Number 1,
ಡಬಲ್ ಕಾಲಮ್ ಕ್ಯಾಶ್ ಬುಕ್. ಇಲ್ಲಿ ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ ಬರ್ತಿತ್ತು, ಅದು ಕ್ಯಾನ್ಸಲೇಷನ್ ಮಾಡಿದಾರೆ, ಬೇಡ. ಸೊ ಪೆಟ್ಟಿ ಕ್ಯಾಶ್ ಬುಕ್, ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್. ನೋಡಿ ವಿದ್ಯಾರ್ಥಿಗಳೇ, ಕ್ಯಾಶ್ ಬುಕ್ಕಲ್ಲಿ 2 ಪ್ರಕಾರದ ಕ್ಯಾಶ್ ಬುಕ್ ಬರ್ತವೆ. ಸಾರಿ, 3 ಟೈಪ್ಸ್ ಆಫ್ ಕ್ಯಾಶ್ ಬುಕ್ ಬರ್ತವೆ. ನಂಬರ್ 1 ಜೋರ್ಸ್ ಹೇಳಿ, ಯಾವ್ದು ಬರುತ್ತೆ? ಹಾಂ, ನಂಬರ್ 1 ಕೇಳಿಸ್ತಿಲ್ಲ. ನಂಬರ್ 1 ವೆರಿ ಗುಡ್. ನಂಬರ್ 2 ಇನ್ನೊಂದು ಸರಿ ಹೇಳಿ. ಓಕೆ, ವೆರಿ ಗುಡ್. ನಂಬರ್ 3 ಒನ್ಸ್ ಅಗೇನ್. ವೆರಿ ಗುಡ್. ಎಷ್ಟು ಪ್ರಕಾರ ಇದಾವೆ ಕ್ಯಾಶ್ ಬುಕ್? ಹಾಗಾದರೆ ಇಂಪಾರ್ಟೆಂಟ್ 3 ಪ್ರಕಾರ ಇದಾವೆ, ಇನ್ನೂ ಜಾಸ್ತಿ ಇರ್ಬೋದು. ಆದರೆ ಇನ್ನೊಂದು ಇದೆ ಟ್ರಿಬಲ್ ಕಾಲಮ್ ಕ್ಯಾಶ್ ಬುಕ್, ಅದೆಲ್ಲ ಬೇಡ. ಸೊ ಏನು ಮಾಡೋಣಪ್ಪ ಅಂದರೆ, ಇಲ್ಲಿ 5 ಪ್ರಕಾರದ ಕ್ಯಾಶ್ ಬುಕ್ನ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ ನೋಡಿ ಅಂತ, ಯಾವುದಾದ್ರು ಅಂತ ಹೇಳ್ತೀನಿ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, 2 ಕಾಲಮ್ ಕ್ಯಾಶ್ ಬುಕ್, 3 ಕಾಲಮ್ ಕ್ಯಾಶ್ ಬುಕ್ ವಿತ್ ಡಿಸ್ಕೌಂಟ್ ಆ್ಯಂಡ್ ಬ್ಯಾಂಕ್ ಕಾಲಮ್, ಪೆಟ್ಟಿ ಕ್ಯಾಶ್ ಬುಕ್, ಇವೆಲ್ಲ ಇದಾವೆ. ಸೊ ಸಿಂಪಲ್ ಏನು ಮಾಡೋಣ, 3 ಪ್ರಕಾರದ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡೋಣ. ಸೊ ಎಕ್ಸಾಮಲ್ಲಿ ನೋಡಿ, ಪೆಟ್ಟಿ ಕ್ಯಾಶ್ ಬುಕ್ಕು ಅಥವಾ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, ಈ ಎರಡರಲ್ಲಿ ಒಂದು 6 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್. ಅದನ್ನಾದರೂ ಕೇಳ್ಬೋದು. ನನ್ನ ಪ್ರಕಾರ ಯಾವ್ದು ಕೇಳ್ತಾರೆ ಅಂದರೆ, ಜಾಸ್ತಿ ಕೇಳೋದು ಯಾವುದಪ್ಪ ಅಂದರೆ ಪೆಟ್ಟಿ ಕ್ಯಾಶ್ ಬುಕ್. 80% ಜಾಸ್ತಿ, 100%ಅಲ್ಲಿ 80% ಯಾವ್ದು ಕೇಳ್ತಾರೆ? ಪೆಟ್ಟಿ ಕ್ಯಾಶ್ ಬುಕ್ ಪ್ರತಿ ವರ್ಷ ಕೇಳ್ತಾರೆ. 2021-22ರಲ್ಲಿ ನಾನು ನೋಡಿದ್ದೀನಿ, ಇದನ್ನು ಕೇಳಿದರು, ಸಿಂಗಲ್ ಕಾಲಮ್ ಕೇಳಿದರು. ಒಂದೊಂದು ಟೈಮಲ್ಲಿ ಎರಡೂ ಕೇಳ್ತಾರೆ. ಹೇಳೋಕ್ಕಾಗಲ್ಲ ಯಾವ್ದು ಕೇಳ್ತಾರೆ ಅಂತ, ನೀವು ಎರಡಕ್ಕೂ ರೆಡಿ ಇರಬೇಕು. ಸೊ ಅಲ್ಲಿ ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನ್, ಸೇಲ್ಸ್ ಬುಕ್ಕು, ಸೇಲ್ಸ್ ರಿಟರ್ನ್ 4ಅಲ್ಲಿ ಒಂದು ಕೇಳ್ತಾರೆ. ಪರ್ಚೇಸ್ ಕೇಳ್ಬೋದು ಅಥವಾ ಸೇಲ್ಸ್ ಕೇಳ್ಬೋದು, ಪರ್ಚೇಸ್ ರಿಟರ್ನ್ ಅಥವಾ ಸೇಲ್ಸ್ ರಿಟರ್ನ್ ಕೇಳ್ಬೋದು. ಇಲ್ಲಿ 2ರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ಇನ್ನು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಇದು ಫಿಕ್ಸ್ ಕ್ವಶನ್ ಯಾವಾಗಲೂ ಇರುತ್ತೆ. ಫಿಕ್ಸ್ ಕ್ವಶನು 12 ಮಾರ್ಕ್ಸಿಗೆ ಇರುತ್ತೆ. ಫಿಕ್ಸ್ ಕ್ವಶನ್ ಇದು ಕಂಪಲ್ಸರಿ ಬರುತ್ತೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ನಾವು ಇದನ್ನೆಲ್ಲ ಮುಗಿಸ್ಬೇಕು, ಕ್ಲಾಸಸ್ನ ಮುಗಿಸೋಕ್ಕೋಸ್ಕರ ನಾವು ಬೇಗ ಬಿಡಿಸ್ಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡೋಣ, ಹೆಡ್ಡಿಂಗ್ ಹಾಕಿ ಪೆಟ್ಟಿ ಕ್ಯಾಶ್ ಬುಕ್. ಟೈಮ್ ಎಷ್ಟಾಯ್ತು ನೋಡಿ, 4 ನಿಮಿಷ. ಪೆಟ್ಟಿ ಕ್ಯಾಶ್ ಬುಕ್, ಪೆಟ್ಟಿ ಕ್ಯಾಶ್ ಬುಕ್, ಹೆಡ್ಡಿಂಗ್ ಹಾಕಿ ಪೆಟ್ಟಿ ಕ್ಯಾಶ್ ಬುಕ್. ಸರ್ ಎಲ್ಲ ಅರ್ಥ ಆಯಿತು, ಪೆಟ್ಟಿ ಅಂದರೆ ಗೊತ್ತಾಗಲಿಲ್ಲ. ಭಾಳ ಜನ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತೀರ. ಪೆಟ್ಟಿ ಅಂದರೆ ಸಣ್ಣ, ಅತಿ ಸಣ್ಣ ಪ್ರಕಾರದ ಒಂದು ಕ್ಯಾಶ್ ಬುಕ್. ಒಂದು ಬಿಸ್ನೆಸ್ ಇದೆ, ಓಕೆ. ಆ ಬಿಸ್ನೆಸ್ ಅಂದರೆ ಏನಿರುತ್ತಪ್ಪ ಅಂದರೆ, ದೊಡ್ಡ ಪ್ರಮಾಣದ ಅಮೌಂಟನ್ನು ಬರೋದು ಇರುತ್ತೆ, ಹೋಗೋದು ಇರುತ್ತೆ. ಅರ್ಥ ಆಗ್ತಿದೆಯಾ? ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಅಂಬಾನಿದು ಒಂದು ಗ್ರೂಪ್ ಇದೆ. ಅಂಬಾನಿ ಗೊತ್ತಲ್ಲ, ಮುಖೇಶ್ ಅಂಬಾನಿದು ಒಂದು ಕಂಪ್ನಿ ಇದೆ. ಕಂಪ್ನಿಯಲ್ಲಿ 100 ರೂಪಾಯಿ, 1000 ರೂಪಾಯಿ ಅಥವಾ 10,000 ರೂಪಾಯಿದು ಟ್ರಾನ್ಸಾಕ್ಷನ್ ಆಗುತ್ತಾ? ಇಲ್ಲ. ಅಲ್ಲಿ ಪರ್ಚೇಜು, ಸೇಲ್ಸು, ಟ್ರಾನ್ಸಾಕ್ಷನ್ಗಳು ಇರ್ತಾವಪ್ಪ ಅಂದರೆ ಕೋಟಿಗಟ್ಟಲೆ ಆಗ್ತವೆ. ಇಲ್ಲಿ 10 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಂಡು, 10 crore, 5 crore, ಹೀಗೆ ದೊಡ್ಡ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಈಗ ಕಂಪ್ನಿಗೆ ಏನು ಬೇಕಾಗಿದೆಪ್ಪ ಅಂದರೆ, ಆ ಕಂಪ್ನಿಲಿ ಕೆಲವೊಂದಿಷ್ಟು ಸ್ಟೇಷ್ನರಿ ಇರಬೇಕಾಗಿದೆ. ಪೆನ್ಸಿಲು, ಪೆನ್ನು, ರಬ್ಬರು, ಅರ್ಥ ಆಗ್ತಿದೆಯಾ? ಇಂಕ್ ಬಾಟಲು, ಪ್ರಿಂಟರ್ ಅಂದರೆ ಪೇಜಸ್ ಬೇಕಲ್ಲ,
ಆ ಪೇಜಸ್ಸು, ಜೆರಾಕ್ಸ್ ಮಷಿನ್ಸು ಇವೆಲ್ಲ ಸಣ್ಣ ಸಣ್ಣ ಅಮೌಂಟ್ಗೆ ಬೇಕಾಗಿದ್ದಿರುವಂಥ ಸ್ಟೇಷ್ನರಿಗಳನ್ನು ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಪೆನ್ ಅಂತ ಬರಿತೀನಿ. 5 ರೂಪಾಯಿದು ಪೆನ್ ಕೊಟ್ಟು ತಂದಿದ್ದೀನಿ. ಸೊ ಇಲ್ಲಿ ನೋಡಿ 10 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ. ಈ 5 ರೂಪಾಯಲ್ಲಿ ಬರಿಬೇಕಾ? ಇದು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಅಂದರೆ ಡಬಲ್ ಅಂದರೆ ದೊಡ್ಡ ಪ್ರಮಾಣದ ಡಬಲ್ ಕಾಲಮ್ ಕ್ಯಾಶ್ ಬುಕ್ದಾಗ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ, ಇಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್. ಡಬಲ್ ಕಾಲಮಲ್ಲಿ 2 ಕಾಲಮ್ ಬರುತ್ತೆ. ಇದು ಕ್ಯಾಶ್, ಇದು ಬ್ಯಾಂಕ್. ಕ್ಯಾಶ್, ಬ್ಯಾಂಕ್. ಕ್ಯಾಶಿಂದ ಕೊಟ್ಟರೆ ಕ್ಯಾಶಲ್ಲಿ ಬರಿತೀವಿ, ಬ್ಯಾಂಕಲ್ಲಿ ಕೊಟ್ಟರೆ ಬ್ಯಾಂಕಲ್ಲಿ ಬರಿತೀವಿ. ಓಕೆ, ಬ್ಯಾಂಕಲ್ಲಿ ಆಗ್ತಾಯಿದೆ ಕ್ಯಾಶ್ ಟ್ರಾನ್ಸಾಕ್ಷನು. 10 ಕೋಟಿ ರೂಪಾಯಿ ಆಗುತ್ತೆ. ಪೆನ್ಸಿಲ್ಲು, ರಬ್ಬರು ತಂದಿದ್ದೀವಿ. 5 ರೂಪಾಯಿ ಆಗಿತ್ತು ಪೆನ್ಸಿಲ್ಗೆ. ಒಂದು ಪೆನ್ಸಿಲ್ಗೆ 5 ರೂಪಾಯಿ ತೊಗೊಂಡಿದ್ದಾರೆ. ಅವ್ರ ಮ್ಯಾನೇಜರ್ ಅಂಗಡಿಗೆ ಹೋಗಿ ಏನು ಮಾಡಿದ, 5 ರೂಪಾಯಿ ಬ್ಯಾಂಕಿಂದ ಏನು ಮಾಡಿದಪ್ಪ ಅಂದರೆ ಟ್ರಾನ್ಸ್ಫರ್ ಮಾಡಿದ. ಈ ಟ್ರಾನ್ಸಾಕ್ಷನ್ಗಳನ್ನು ಡಬಲ್ ಕಾಲಮಲ್ಲಿ ಬರೆಯೋದು ಒಳ್ಳೇದಾ ಅಥವಾ ಬೆಟ್ರಾ? ತಪ್ಪ. ಯಾಕೆ? ದೊಡ್ಡ ಟ್ರಾನ್ಸಾಕ್ಷನ್ನ ಮೇಂಟೈನ್ ಮಾಡ್ತಿರ್ತಾರೆ. ಅಲ್ಲಿ 5 ರೂಪಾಯಿ ಚಿಕ್ಕ ಪುಟ್ಟ 10 ರೂಪಾಯಿ, 100 ರೂಪಾಯಿ, 30 ರೂಪಾಯಿ, ಇದು ಅಂಬಾನಿದು ಹೇಳ್ತಾ ಇದ್ದೀನಿ. ಇಂಥದ್ದು ಬೇರೆ ಬೇರೆ ಕಂಪ್ನಿಗಳು ಇರ್ತವೆ. ಸೊ ಅಲ್ಲಿ ಅದೆಲ್ಲ ಏನಾಗುತ್ತೆಪ್ಪ ಅಂದರೆ ಒಂಥರ ಬೇರೆನೇ ಅನಿಸುತ್ತೆ. ಆ ಕಾರಣಕ್ಕಾಗಿ ಏನು ಮಾಡಿದ್ರಪ್ಪ ಅಂದರೆ ಇಲ್ಲಿಂದ ಏನು ಮಾಡಿದ್ರಪ್ಪ ಅಂದರೆ ಒಂದು ಸೆಪ್ರೇಟ್ ಕ್ಯಾಶ್ ಬುಕ್ನ ಮೇಂಟೈನ್ ಮಾಡ್ತಾರೆ. ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ? ಹೆಡ್ ಕ್ಯಾಶಿಯರ್. ಟೀಚರ್ಸ್ಗಳಿಗೆ ಹೆಡ್ ಯಾರು? ಪ್ರಿನ್ಸಿಪಲ್ ಏನು ಮಾಡ್ತಾರೆ? ಕಾಲೇಜನ್ನು ಮೇಂಟೈನ್ ಮಾಡ್ತಾರೆ. ಆ ಕಾಲೇಜ್ ಏನಪ್ಪ ಅಂದರೆ ಇದು ಡಬಲ್ ಕಾಲಮ್. ಇನ್ನು ಆಯಾ ಲೆಕ್ಚರ್ಸ್ಗಳು ತಮ್ಮ ಸಬ್ಜೆಕ್ಟನ್ನು ಮೇಂಟೈನ್ ಮಾಡ್ತಾರೆ. ಆ ಸಬ್ಜೆಕ್ಟಿಗೆ ಏನಂತ ಕರಿತೀವಿ? ಪೆಟ್ಟಿ ಕ್ಯಾಶ್ ಬುಕ್. ಹಾಗೆ ಇಲ್ಲೊಂದು ಸಣ್ಣ ಪ್ರಮಾಣದ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಇಲ್ಲಿ ಎಷ್ಟಿದಾವೆ ಕಾಲಮ್ಸು? ಇಲ್ಲಿ 2, ಇಲ್ಲಿ 2 ಕಾಲಮ್ ಇದ್ದಾವೆ. ಆದರೆ ಇಲ್ಲಿ ಒಂದು 8 ಕಾಲಮ್ ಬರ್ತವೆ. ಅದು ನಾನು ಹೇಳ್ತೀನಿ ಯಾಕಂತ. ಗೊತ್ತಾಯ್ತಲ್ಲ? ಪೆಟ್ಟಿ ಕ್ಯಾಶ್ ಬುಕ್ ಯಾಕೆ ಸೆಪ್ರೇಟ್ ಆಯಿತು? ದೊಡ್ಡ ಟ್ರಾನ್ಸಾಕ್ಷನ್ ಜೊತೆ ಅದೇನು ಮಾಡೋಕ್ಕಾಗಲ್ಲ, ಅಲ್ಲಿ ಬರೆಯೋಕ್ಕಾಗಲ್ಲ. ವಿ ಕ್ಯಾನಾಟ್ ರೆಕಾರ್ಡ್ ದ ಆಲ್ ಟ್ರಾನ್ಸಾಕ್ಷನ್ಸ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಅಲ್ಲಿ ದೊಡ್ಡ ಅಮೌಂಟ್, ಬಿಗ್ ಅಮೌಂಟ್ಸ್ ಇರ್ತವೆ. ಸೊ ಬಿಗ್ ಅಮೌಂಟ್ ಜೊತೆಗೆ ಈ ಸಣ್ಣ ಅಮೌಂಟು ಸರಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಸೆಪ್ರೇಟಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರು. ದ್ಯಾಟ್ ಈಸ್ ಕಾಲ್ಡ್ ಪೆಟ್ಟಿ ಕ್ಯಾಶ್ ಬುಕ್. ಪೆಟ್ಟಿ ಅಂದರೆ ಸಣ್ಣ ಪ್ರಮಾಣದ್ದು, ಅತಿ ಸಣ್ಣ ಟ್ರಾನ್ಸಾಕ್ಷನ್ಗಳನ್ನು ಮಾಡೋಕ್ಕೆ, ಅತಿ ಸಣ್ಣ ಖರ್ಚುಗಳನ್ನು ಮಾಡೋಕ್ಕೆ ಏನು ಮಾಡ್ತೀವಿ? ಖರ್ಚು ಮಾಡೋಕ್ಕೆ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಒಂದು ಪೆಟ್ಟಿ ಕ್ಯಾಶ್ ಮಾಡಿ. ಈಗ ಇಲ್ಲಿ ಸಾವಿರಾರು ಕೋಟಿ ಗಟ್ಟಲೆ ಅಮೌಂಟ್ ಇದೆ ಡಬಲ್ ಕಾಲಮಲ್ಲಿ. ಅದರಲ್ಲಿ ಇದು ಒಂದು 20,000 ಅಥವಾ 10,000 ಅಥವಾ 2,000 ಏನು ಮಾಡ್ತೀವಿ? ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ದ ಹೆಡ್ ಕ್ಯಾಶಿಯರ್ ಟ್ರಾನ್ಸ್ಫರ್ಡ್ ಸಮ್ ಅಮೌಂಟ್ ಇಂಟು ದಿ ಪೆಟ್ಟಿ ಕ್ಯಾಶ್ ಬುಕ್. ಪೆಟ್ಟಿ ಕ್ಯಾಶ್ ಬುಕ್ಗೆ ಟ್ರಾನ್ಸ್ಫರ್ ಮಾಡಿದ. ಈಗ 20,000 ರೂಪಾಯಿ ಇಲ್ಲಿ ಇಟ್ಕೊಳ್ತೀವಿ. ಎಷ್ಟು ಇಟ್ಕೊಂಡ್ವಿ? 20,000. ಆ 20,000ದಿಂದ ಏನು ಮಾಡ್ತೀವಿ? ಸಣ್ಣ ಪುಟ್ಟ ಖರ್ಚುಗಳನ್ನ ಮೇಂಟೈನ್ ಮಾಡ್ತೀವಿ. ಪೆನ್ಸಿಲು, ರಬ್ಬರು, ಆಮೇಲೆ ಇಂಕು, ಸ್ಟೇಷ್ನರಿ ಸಾಮಾನು, ಸ್ಟ್ಯಾಪ್ಲರು, ಮತ್ತೇನೇನು ಬರುತ್ತೆ? ಪೆನ್ಸು, ಇವೆಲ್ಲ ಸಣ್ಣ ಪ್ರಮಾಣ ಆಫೀಷಿಯಲ್ ವರ್ಕಿಗೆ ಬೇಕು ತಾನೆ. ಸೊ ಪಂಚ್ ಬಾಕ್ಸು, ಪಿನ್ ಬಾಕ್ಸು, ಇವೆಲ್ಲ ಸಣ್ಣ ಪ್ರಮಾಣದ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಒಬ್ಬ ವ್ಯಕ್ತಿನ ಇಲ್ಲಿ ನೇಮಕ ಮಾಡ್ತಾರೆ. ಇವನಿಗೆ ಏನಂತ ಕರಿತೀವಿ ಅಂದರೆ ಪೆಟ್ಟಿ ಕ್ಯಾಶಿಯರ್. ಏನಂತ ಕರಿತೀವಿ? ಪೆಟ್ಟಿ ಕ್ಯಾಶಿಯರ್. ಇವ್ರು ಯಾರು? ಹೆಡ್ ಕ್ಯಾಶಿಯರ್. ಇವ್ರು ಯಾರು? ಪೆಟ್ಟಿ ಕ್ಯಾಶಿಯರ್ಗೆ ದುಡ್ಡು ಬೇಕಾದ್ರೆ ಯಾರ ಹತ್ರ ಇಸ್ಕೊಳ್ತಾನೆ? ಹೆಡ್ ಕ್ಯಾಶಿಯರ್ ಕಡೆ ಇಸ್ಕೊಳ್ತಾನೆ. ಹೆಡ್ ಕ್ಯಾಶಿಯರ್ ಹತ್ರ ದುಡ್ಡು ಇಸ್ಕೊಂಡ 20,000 ಎಲ್ಲ ಖರ್ಚು ಮಾಡ್ಕೊಂತ ಹೋದ. ಸ್ಟೇಷ್ನರಿ ಬೇಕಂದರೆ ಸ್ಟೇಷ್ನರಿ ಕಾಲಮಲ್ಲಿ ಬರೆಯೋದು. ಪೋಸ್ಟೇಜ್ ಮಾಡಿದಂತೆ ಪೋಸ್ಟ್ ಮಾಡ್ತಾನೆ. ಪೋಸ್ಟೇಜ್ ಕಾಲಮ್ ಎಷ್ಟು ಖರ್ಚಾಯಿತು, ಯಾವ ಡೇಟಿಗೆ ಖರ್ಚಾಯಿತು. ಟೆಲಿಗ್ರಾಮ್, ಯಾವುದೊಂದು ಟೆಲಿಗ್ರಾಮ್ ಬರ್ತೋ ಟೆಲಿಗ್ರಾಮಲ್ಲಿ ಹಾಕೋದು. ಓಕೆ, ನೆಕ್ಸ್ಟು ಟ್ರಾವೆಲಿಂಗ್. ಯಾರೋ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಹೋಗಿ ಬರೋದಿದ್ದಾರೆ. ಈಗ ನಮ್ಮ ಕಾಲೇಜಿಂದ ವರ್ಕ್ ಇದೆ, ಚಿಕ್ಕೋಡಿಗೆ ಹೋಗಬೇಕು ಅಥವಾ ಒಂದು ಊರಿಗೆ ಹೋಗ್ಬೇಕು, ಬೆಳಗಾಮಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಕಾಲೇಜಿಂದ ದುಡ್ಡು ಕೊಡಬೇಕಾ, ಸ್ವಂತ ಹಾಕೊಂಡು ಹೋಗ್ಬೇಕಾ? ಕಾಲೇಜ್ ವರ್ಕ್ ಇದೆ, ಕಾಲೇಜಿಂದ ಹೋಗ್ತಾ ಇದ್ರೆ ಕಾಲೇಜವ್ರು ಏನು ಮಾಡ್ತಾರೆ? ಟ್ರಾವೆಲಿಂಗ್ ಅಲವನ್ಸ್ ಕೊಡ್ತಾರೆ, ಫುಡ್ ಅಲವನ್ಸ್ ಕೊಡ್ತಾರೆ, ಊಟದ ಉಪಹಾರ, ಟೀ ಕಾಫಿ. ನೆನಪಿದೆಯಲ್ಲ? ಈಗ ಒಂದು ಕಂಪ್ನಿ ಅಂದರೆ ಇಲ್ಲಿ ಟೀ ಕಾಫಿ ಇರುತ್ತೆ ತಾನೆ. ಓಕೆ, ಬ್ರೇಕ್ಫಾಸ್ಟ್ಸ್ ಇರುತ್ತೆ, ಟೀ ಕಾಫಿ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಮೀಟಿಂಗ್ಗಳು ಇರ್ತವೆ, ಮೀಟಿಂಗ್ ಎಕ್ಸ್ಪೆನ್ಸ್ ಅಂತ ಇರುತ್ತೆ. ಅವೆಲ್ಲ ಎಲ್ಲಿ ಖರ್ಚಾಗ್ತಾರೆ? ಪೆಟ್ಟಿ ಕ್ಯಾಶ್ ಬುಕ್. ಇವೆಲ್ಲ ಅಲ್ಲಿ ಹಾಕೋಕ್ಕಾಗತ್ತಾ? ಓಕೆ, ಫಾರ್ ಎಕ್ಸಾಂಪಲ್ ನಾನು ಪೆಟ್ಟಿ ಕ್ಯಾಶಿಯರ್ ಅಥವಾ ನಾನೊಬ್ಬ ವ್ಯಕ್ತಿ, ಇಲ್ಲ ನಾನು ಪ್ರಿನ್ಸಿಪಲ್ ಅಂತ ತಿಳ್ಕೊಳ್ಳೋಣ, ಇಲ್ಲಿ ಅಂದರೆ ಮ್ಯಾನೇಜರ್ ಅಂತ ತಿಳ್ಕೊಳ್ಳೋಣ. ಸಣ್ಣ ಅಮೌಂಟ್ಗೂ ನನ್ನ ಕಡೆ ಬರ್ತಾಯಿದ್ರು. ಸರ್ ಇವತ್ತು ಮೀಟಿಂಗ್ ಇದೆ, 100 ರೂಪಾಯಿ ಕೊಡಿ. ಸರ್ ಇವತ್ತು ಒಬ್ಬರು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವರಿಗೆ ನಾವು 100 ರೂಪಾಯಿ ಕೊಡಬೇಕು. ಅಂದರೆ ಟ್ರಾನ್ಸ್ಫರ್ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತ ಬಂದ. ಸಣ್ಣ ಅಮೌಂಟ್ಗೂ ಅನ್ವಯ ಬರ್ತಿದ್ದಾನೆ. ಸೊ ಸರಿ ಅನ್ಸುತ್ತಾ? ಅದಕ್ಕಾಗಿ ಏನು ಮಾಡಿದ್ರು?
ಆ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಸೆಪ್ರೇಟ್ ಮಾಡಿದ್ರು, ಅವನಿಗೆ ದುಡ್ಡು ಕೊಟ್ಟರು, ನೀನು ಅದರಿಂದ ಖರ್ಚು ಮಾಡು. ನೀನು ಏನಾದರೂ ಅಮೌಂಟ್ ಇದು ಕಂಪ್ಲೀಟ್ ಆಯಿತು ಅಂದರೆ 20,000 ಎಲ್ಲ ಜೀರೋ ಆಯಿತು ಅಂದರೆ ಮತ್ತೆ ಏನು ಮಾಡ್ತಾನೆ ಅಂದರೆ ಮತ್ತೆ ಅಮೌಂಟ್ ಕಳಿಸ್ತಾನೆ. ಎಲ್ಲಿಂದ? ಹೆಡ್ ಕ್ಯಾಶಿಯರಿಂದ. ಅಂಡರ್ಸ್ಟ್ಯಾಂಡ್? ಪೆಟ್ಟಿ ಕ್ಯಾಶ್ ಬುಕ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಈಗ ಎಲ್ಲಿ ಬರೋಣ? ಪೆಟ್ಟಿ ಕ್ಯಾಶಿಗೆ ಬರೋಣ. ಇದನ್ನು ಮುಗಿಸ್ಕೊಂಡು ಆಮೇಲೆ ಡಬಲ್ ಕಾಲಮ್ ಬರೋಣ. ರೈಟ್? ಸೊ ಪೆಟ್ಟಿ ಕ್ಯಾಶ್ ಹೆಡ್ಡಿಂಗ್ ಹಾಕಿದ್ರಲ್ಲ, ಮೀನಿಂಗ್ ಹಾಕಿ. ಎಷ್ಟು ಟೈಮ್? ಮೀನಿಂಗ್ sorry, introduction. In every transaction, in a large number of small payments, in every transaction, close the door. In every transaction, comma, a large number of small payments, such as postage, comma, telephones, comma, cartage, cartage, comma, conveyance, 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 and other expenses are made. Full stop. These are generally repetitive in nature. These are generally repetitive in nature. Full stop. If all these payments are handled by the chief cashier, and recorded in the main cash book, comma, these procedure is found, main cash book ಅಂತ ಬರೆದ್ರಿ. ನೆಕ್ಸ್ಟು ದಿ ಪ್ರೊಸೀಜರ್ ಮಾಡಿರಿ, ದೀಸ್ ಅಲ್ಲ, ದಿ ಪ್ರೊಸೀಜರ್ ಈಸ್ ಫೌಂಡ್ ಟು ಬಿ ವೆರಿ cumbersome, cumbersome ಅಂತ ಕರೀತಾರೆ. ವೆರಿ cumbersome. Full stop. Continue. The chief cashier may be overburdened ಅಲ್ಲ, overburdened. The chief cashier may be overburdened, and the main cash book may be very bulky. The main cash book may become very bulky. become very bulky ಅಂದ್ರೆ ದೊಡ್ಡ ಪ್ರಮಾಣದ ಆಗುತ್ತೆ ಅಂತ ಹೇಳ್ತಾರೆ. Full stop. Continue. To avoid this, comma, large organization, large organization normally appoint
one more cashier. Normally appoint one more cashier. Normally appoint one more cashier known as, normally appoint one more cashier known as petty cashier. Known as petty cashier. Petty cashier to maintain, to petty cashier to maintain a separate cash book. To maintain a separate cash book. To maintain a separate cash book. A separate cash book to record these transactions. To record these transactions, comma, these transactions, comma, such cash book maintained by petty cashier. Such a cash book. Such a cash book maintained by petty cashier. Maintained by petty cashier is called, maintained by petty cashier is called, maintained by petty cashier is called petty cash book. Maintained by petty cashier is called petty cash book. petty cash book. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದಪ್ಪ ಅಂದರೆ, ಇವತ್ತಿನ ಕ್ಲಾಸಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಬಗ್ಗೆ ನೋಡಿದ್ವಿ. ಅರ್ಥ ಆಗ್ತಿದೆಯಾ? ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಂಡ್ವಿ. ಕ್ಯಾಶ್ ಬುಕ್ ಅಂದರೆ ಏನಿರುತ್ತೆ, ಕ್ಯಾಶ್ ಬುಕ್ದು ಫೀಚರ್ಸ್ ಏನಿರುತ್ತೆ, ಅದರಲ್ಲಿ ಟೈಪ್ಸ್ ಆಫ್ ಕ್ಯಾಶ್ ಬುಕ್ಕು, ಟೈಪ್ಸ್ ಆಫ್ ಕ್ಯಾಶ್ ಬುಕ್ಕು. ಟೈಪ್ಸ್ ಆಫ್ ಕ್ಯಾಶ್ ಬುಕ್ಕಲ್ಲಿ 3 ಪ್ರಕಾರದ ಕ್ಯಾಶ್ ಬುಕ್ಕು: ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ಕು, ಹೊಸ ಪೆಟ್ಟಿ ಕ್ಯಾಶ್ ಬುಕ್, ಸಿಂಗಲ್ ಕಾಲಮ್ ಸಿಂಪಲು, ಅದೇ ರೀತಿ ಡಬಲ್ ಕಾಲಮು. ಡಬಲ್ ಕಾಲಮ್ನಿಂದ ಪೆಟ್ಟಿ ಕ್ಯಾಶ್ ಬುಕ್ ಯಾಕೆ ಸೆಪ್ರೇಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ದೀನಿ ಇವಾಗಲೇ. ಸೊ ನಾಳೆ ಏನು ಮಾಡೋಣ, ಈ ಒಂದು ಇಂಟ್ರೊಡಕ್ಷನ್ನ ಸೆಪ್ರೇಟಾಗಿ ಕ್ಲೀನಾಗಿ ಮತ್ತೊಂದು ಸರಿ ಹೇಳ್ತೀನಿ. ಸೊ ಇಲ್ಲಿಗೆ ಇವತ್ತು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ.